तेरा Yeah. एक मेरा Sometimes I get so mad, there's no controlling me. My thoughts get so bad, I'm like, I might grab a bat, I don't know. My wrath, my blood boils over like, तीन तेरा oh God, here goes. I lost all feeling from my head to my toes. You said some shit that I can't let go, so just stay tuned for the rest of the show. So have you ever felt betrayed? Switches how you see things, realize something. हनुमान ज्ञान गुरु लेकिन तुम मुसलमान हो या अल्लाह या खुदा बचा ले ಹೇ ಬ್ರಹ್ಮದೇವ, ನಂದೊಂದು ಪ್ರಶ್ನೆ ಅದ, ಕೇಳೋ ಮಾನವ. ಎಲ್ಲ ದೇಶದವ್ರನ್ನ ಸೃಷ್ಟಿ ಮಾಡಕಲ್ಕ ಎಷ್ಟು ಚಂದ ಸೃಷ್ಟಿ ಮಾಡಿದ್ದಿ. ಈ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಮಂದಿನ ಸೃಷ್ಟಿ ಮಾಡಕಲ್ಕ ಅವ್ರನ್ನ ಯಾಕೆ ಒಂದು ಮನೆ ಕರಿಕರ ಮಾಡಿದ್ದಿ? ಹಂಗೇನಿಲ್ಲ ಮಾನವ, ಅವ್ರು ನನ್ನ 4 ಮಂದಿನ ಮಾಡಿದಂಗೆ ಮಾಡಿನಿ, ಆದ್ರೆ ಕ್ಯೂರಿಂಗ್ ಬರಬರ ಆಗಿಲ್ಲವು. ಮತ್ತೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ತಡವಾಗಿ ಬಂದರೂ ಸಹ ತಿಳುವಳಿಕೆ ಇಲ್ಲದೆ ಕಾಯ್ತಾ ಇರ್ತಕ್ಕಂಥ ನನ್ನೆಲ್ಲ ಮೂಡ್ರಿಗೂ ಇಲ್ಲಿಂದನೇ ನಮಸ್ಕಾರಗಳು. ಇನ್ನು ಮಾಡಕ್ಕೆ ತಿಕಾರಿಯ ಕೆಲಸ ಇದ್ರೂ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕಿ ಬಂದು ಟವಲ್ ಹೊತ್ಕೊಂಡು ನಿಂತಿರ್ತಕ್ಕಂಥ ನನ್ನೆಲ್ಲ ಮನೆ ಯಜಮಾನ್ರುಗಳಿಗೂ ಈ ನಿಮ್ಮ ಮನೆ ದೊಡ್ಡ ಮಗ ಮಾಡ್ತಕ್ಕಂಥ ಸಾಷ್ಟಾಂಗ ನಮಸ್ಕಾರಗಳು. ಇನ್ನು ಸುತ್ತಮುತ್ತ ಯಾವ ಫಂಕ್ಷನಿಗೆ ಕರೆದ್ರು ಹೋಗದೆ ಇರೋ ನೀವುಗಳು ಗೂಡ್ನಾಗಿರೋ ಕೊಬ್ಬರಿ ಹಣ್ಣನ ತಲೆ ತೊಟ್ಕೊಂಡು ಆಗ್ಲೋ ಮುಗಿಯಂಗಿರೋ ಲಿಫ್ಟಿಕ್ನ ತುಟಿನ ಹೊರ್ಕೊಂಡು ಪಾಪ ನಮ್ಮ ಅಣ್ಣನೋ ತಮ್ಮನೋ ಅನ್ಕೊಂಡು ಬಿಸ್ಲಾಗೆ ತಲೆ ಮ್ಯಾಗಳ ಎಣ್ಣೆ ಮಕ್ಕದ ಮೇಲೆ ಸುರಿತಿದ್ರು ನಿಟ್ಟಿಲ್ದಂಗೆ ನಿಂತಿರ್ತಕ್ಕಂಥ ನನ್ನೆಲ್ಲ ತಾಯಂದ್ರಿಗೂ ಈ ನಿಮ್ಮ ಕರಳು ಬಳ್ಳಿ ತಿಮ್ಮಣ್ಣ ಮಾಡ್ತಕ್ಕಂಥ ಸಾಷ್ಟಾಂಗ ನಮಸ್ಕಾರಗಳಮ್ಮ. ಜೊತೆಗೆ ವಿಶೇಷ ಏನಪ್ಪಾ ಅಂದ್ರೆ, ನಾನು ಎಲ್ಗೂ ಹೋಗ್ತಾ ಇದೀನಿ, ಯಾಕೆ ಹೋಗ್ತಾ ಇದೀನಿ ಅಂತ ಗೊತ್ತಿಲ್ಲದೆ 500 ರೂಪಾಯಿ ಇಸ್ಕೊಂಡು ಬಸ್ ಹತ್ಕೊಂಡ್ಬಂದು ನಾನು ಸುಮ್ಮನೆ ಕುಂತಿದ್ರು ಅಗ್ಲೆಲ್ಲ ಚಪ್ಪಾಳೆ ಹೊಡೆದು ವಿಜಿಲ್ ಹೊಡಿತಿರ್ತಕ್ಕಂಥ ಎಲ್ಲ ಎರ್ಪುಗಳು ಪಾದ ಕಮಲಗಳಿಗೆ ನಾನು ಇಲ್ಲಿಂದಾನೇ ನಮನ ಮಾಡ್ತಾ ಇದ್ದೀನಿ. ಅಭಿವೃದ್ಧಿ ಹರಿದಾಕಿರೋರಿಗೆ ಅದ್ರಲ್ಲಿ ಅಭಿವೃದ್ಧಿ ಹರಿಕಾರನಿಗೆ. ಇನ್ನು ವಿಶೇಷ ಅಂದ್ರೆ ತಟ್ಟಾಡ್ಕೆ ಬಂದು ಊರ್ ಮುಂದೆ ಕೂತ್ಕೊಂಡು ಕಿವಿ ಕೇಳಿಸ್ತಾ ಇದ್ರು ಒಬ್ರು ಮುಖ ಒಬ್ರು ನೋಡ್ಕೊಂಡು ಎದ್ದೋಗಂತ ಮುದುಕರುಗಳು ಪಾಪ ನಮ್ಮ ಹುಡುಗ ಯಾರು ಅನ್ಕೊಂಡು ಬಂದು ನಾನು ಆಡೋ ಮಾತುಗಳನ್ನ ಆಲಿಸ್ಕೊಂಡು ಕೇಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಸುಪುತ್ರನಿಗೆ ಅದು ನನಗೆ ತುಂಬಾನೇ ಖುಷಿ ಆಯ್ತು. ಮೇಡಮ್, 90s ಕಿಡ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಚಿಕ್ಕವರಿದ್ದಾಗ ತುಂಬಾನೇ ನೆಮ್ಮದಿ ಇರ್ತಿತ್ತು, ಆದ್ರೆ ದುಡ್ಡು ಇರ್ತಿರ್ಲಿಲ್ಲ. ಬಟ್ ಇವಾಗ ದೇವ್ರ ದಯೆಯಿಂದ ಎರಡೂ ಇಲ್ಲ. ಟುಡು, ನಾನು ಒಂಚೂರು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಹೌದಾ? 2 ಲಕ್ಷ ಕ್ಯಾಶ್ ಐತೆ, ಹಂಗೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋ. 2 ಲಕ್ಷನ ಡುಡು, ನಿನ್ ನನ್ ಮೇಲೆ ಎಷ್ಟು ನಂಬಿಕೆ ಅಲ್ವಾ? ನಾನು ಏನಾದ್ರೂ 2 ಲಕ್ಷ ತಗೊಂಡ್ ಓಡೋಗ್ಬಿಟ್ರೆ ಏನ್ ಮಾಡ್ತೀಯಾ? ನೀನ್ ವಾಪಸ್ ಬರಲ್ಲ ಅಂದ್ರೆ 200 ಲಕ್ಷ ಕೊಡ್ತೀನಿ ತಗೊಂಡ್ ಹೋಗ್ಬಿಟ್ಟು ಸುಮ್ನೆ. ನೀನ್ ವಾಪಸ್ ಬರಲ್ಲ ಅಂದ್ರೆ 200 ಲಕ್ಷ ಕೊಡ್ತೀನಿ ತಗೊಂಡ್ ಹೋಗ್ಬಿಟ್ಟು ಸುಮ್ನೆ. ಹಲೋ ಮಗ. ಹಲೋ, ನಂಗೊಂದು 20,000 ದುಡ್ಡು ಬೇಕಿತ್ತು ಮಾರ. ಒಂದು ರಾತ್ರಿಗೆ ನಂಗೊಂದು ಆಪರೇಷನ್ ಇದ್ದಿತ್ತು ಮಾರ. 1 ವಾರ ಬಿಟ್ಟು ಕೊಡ್ತೇಕ. ನೀನು ಆಪರೇಷನ್ ಆಪತಿ ಕಾಡಿ ಸೊತ್ತಗಿತ್ತು ನಿನ್ ದುಡ್ಡು ಯಾವನ ಹತ್ರ ತಗೊಂಬಾರೆ ನಾನ. ನಮ್ಮತ್ತಿ ನನಗ 4 ಮಾತಾಡಿದ್ರ ನಮ್ಮತ್ತಿ ಮಗಗ ನಾ 8 ಮಾತಾಡಿ ತೋರಿಸ್ತೀನಿ. ಹೌದ್ರಿ, ನಾವೇ ಕನ್ಸ್ಕೊಳ್ನು. ಅಲ್ಲೇ ಲೆಕ್ಕ ಚುತ್ತ
हिसाब बराबर होना चाहिए. ಮೈ ಡಿಯರ್ ಅಕ್ಕ ತಂಗೀಸ್, ನೀವು ಹಿಂಗ ಟ್ರೈ ಮಾಡಿ ಹಬ್ಬಗಳೊಂದು ಅದೇ ಸೋರ್ತಿರ್ತವೆ ಎಣ್ಣೆ ಯಾವಾಗ. ಮಮ್ಮಿ ಪಕ್ಕದ ಮನೆ ಪಂಕಜ್ ಆಂಟಿ ಡಿಪ್ರೆಷನ್ಗೆ ಹೋಗ್ಬಿಟ್ರಂತೆ. ಆಧಾರ್ ಕಾರ್ಡ್ ಫ್ರೀ ಐತೆ, ಡೆಲ್ಗೂ ಹೋಗ್ತಾಳೆ, ಡಿಪ್ರೆಸ್ಗೂ ಹೋಗ್ತಾಳೆ. ನಮ್ದಂಗ ಆಗುತ್ತೇನಪ್ಪ. ನಾನ್ ನೋಡ್ರದ್ ಎಲ್ಡೆ ದುಗ್ಗಣ್ಣೆಟ್ಟಿ ದಿಂಡವಾರ. ಅವಳ ಗಂಡ ಅಂತೂ ಎಲ್ಲಿಗ್ ಬೇಕ ಕಳಿಸ್ತಾನೆ. ನಿಮ್ಮ ಅಪ್ಪ ಹೆಂಗ್ ಕಳಿಸ್ತಾನೆ ನನ್ನ? ಒಂದ್ ತರಕಾರಿಗೆ ಹೋದ್ರು ಕೇಳ್ಕೊಂಡು ಹೋಗ್ಬೇಕು. ಇವತ್ತು ಶುಕ್ರವಾರ ಅಳಬಾರ್ದಂತ ಐತೀನಿ. ಕಳ್ಸಿದ್ರು ನಾವು ಹೋಗ್ಬತ್ತಿರ್ಲೇನೋ ಡಿಪ್ರೆಸ್ಗೆ. ಅದು ಹೆಂಗಿತ್ತೋ ಏನೋ, ಹೋಗಿ ವಾಟ್ಸಪ್ ಸ್ಟೇಟಸ್ಗೆ ಹಾಕಿಂತಿದ್ದೆ ನಾನು. ನಾನು ಅವನಿಗೋಸ್ಕರ ಕಾಫಿ ಮಾಡೋದನ್ನ ಕಲ್ತ್ಕೊಂತಿದ್ದೆ, ಬಟ್ ಅವನು ಹೋಟ್ಲಮ್ಮನ ಜೊತೆನೆ ಓಡಾಟದ. ಅಮ್ಮ, ಇವ್ರ ಕೆವಿನು ಡಮಾರ್ ಇದ್ರೇನು ಹುಡುಗಿ ನೋಡು. ನಾನೇನ್ ಪಾಪ ಮಾಡ್ದೆ ಅಂತ ಈ ಡಮಾರ್ ಮನೆ ಕರ್ಕೊಂಡ್ ಬಂದೆ. ಮಾತಾಡ್ಬೇಡ ನೋಡು. ಇವಳೆ ನನ್ ಮಗಳು ತ್ರಿಪುರ ಸುಂದರಿ. ಅಲ್ಲಿ ನೋಡು. ನೋಡಂದ್ರೆ ದೂರದಿಂದ ಬಂದಂತ ಸುಂದರಾಂಗ ಜಾಣ, ದೂರದಿಂದ ಬಂದಂತ ಸುಂದರ ನೋಟದಲ್ಲಿ ಸೂರೆಗೊಂಡ ಅಂತರಾಂಗ ಪ್ರಾಣ. ಬಲಾರಿ ಇವ ಬಾರಿ ಮೋಜುಗಾರ, ಬಲಾರಿ ಇವ ತೀರ ಮೋಸಗಾರ. ದೂರದಿಂದ ಬಂದಂತ ಸುಂದರಾಂಗ ಜಾಣ. ಈ ಫಿಗರ್ ಎಲ್ಲೋ ನೋಡಿನಲ್ಲ. ಓಹೋ, ನಮ್ ಬಿಗ್ ಬಾಸ, ನಮ್ ಚಿಕ್ಕವ. ಇನ್ನ ಮಾರ್ಯಾನಂದು ಇದೇನು ಮುಂಬೈ ಟೀಮ್ ಅದ ನಿಂಬಿಕೆ ಮಾಡಿಸಿ ಹೋಗಿಲಿಕ್ಕ. ಅವ್ ಪಾಪ RCB ಕಷ್ಟಪಟ್ಟು ಗೆದಿಲಿಕ್ಕತ್ತಾವ. ಇಲ್ಲಿ ಬಂದ್ ಕಿಶನ್ ಅದ್ರೂ ಹಾಳು ಮಾಡ್ಲತ್ತಿದಿ. ಏಕಿ ಕರ್ಕೊಬೇಡ್ರಲ್ಲ ಗ್ರೌಂಡಿಗೆ. ಇನ್ನೊಮ್ಮೆ ಕರ್ಕೊಂಡ್ರೆ ನೋಡಿಕಿ ನಾವು ಈ ಬಿಗ್ ಬಾಸ್ ನಾಗನು ತಲೆ ಇಲ್ಲಿ ತಲೆ ಬಂದು ಇನ್ನೊಮ್ಮೆ ಇಲ್ಲಿ ಕಾಣಿಸಿದೆ ಅಂತ ತಿಳ್ಕೊ. ನೀನು ಗ್ರೌಂಡಿಗೆ ಬಂದ್ ಹೇಳ್ಕೊಂಡ್ ಬಂದ್ ಕಿಶಂದ್ರ ಹೊರಗೆ ಹೋಗಿತೀನಿ ನನಗ. ಸೊ ಹಾಯ್ ಗೈಸ್, ಇವಳು ನಂದು ನಾರ್ತ್ ಇಂಡಿಯನ್ ಫ್ರೆಂಡ್. ಶಿ ಇಸ್ ಫ್ರಮ್ UP. ಆ್ಯಂಡ್ ಇವಳಿಗೆ ನಾಯಿ ಥರ ಬೈದ್ರು ಇವಳಿಗೆ ಏನು ಅರ್ಥ ಆಗಲ್ಲ. ತಿಕ್ಕ ಥರ ಬೈದ್ರು ಅರ್ಥ ಆಗಲ್ಲ. ನಗಾಡು ಅಂದ್ರೆ ಹೂ ಅನ್ನು ಅಂದ್ರು ಹೂ ಅಂತಾಳೆ. ಬ್ರೋ ಹಾ ಬೋಲ್. ಎತ್ತೆ ಕೈ ಲೈ, ಎತ್ತೆ ಕೈ. ನೀನ್ ಹೇಳೋದೇ ಕೇಳ್ಬೇಕ ನಾನು? ನಾನ್ ಯಜಮಾನ, ನಾನ್ ಸಂಸಾರ ನಡೆಸಿರೋದು. ನಾನ್ ಹೇಳ್ದಂಗ್ ನೀನ್ ಕೇಳು, ಆಯ್ತಾ? ಮಾಡು ನೀನು. ಪಾತ್ರ ತೊಳೆದ್ಬಿಟ್ಟು ಕಸ ಹೊಡಿಬೇಕಂತೆ. ಕಸ ಹೊಡೆದ್ಬಿಟ್ಟು ಪಾತ್ರ ತೊಳಿತೀನಿ. ಬಂದ್ಬಿಡ್ತೀಯ. ಗಂಟಿಗೆ ಹೆದರಲ್ಲೋ, ದೋಳಿಗೆ ಹೆದರಲ್ಲೋ, ಆದ್ರೆ ಹೆಂಡತಿ ಅಂದ್ರೆ ಡವ ಡವ. ನನ್ ಜೀವ ಇರೋವರೆಗೂ ನನ್ ಕುತ್ತಿಗೆಗೆ ನೀನ್ ತಾಳಿ ಕಟ್ಟಕ್ಕಾಗಲ್ಲ. ತಾಳಿ ಕಟ್ಟಿ ಅವನೇನ್ ಕೋಲಾಟ ಆಡ್ಬೇಕಾ? ಏನಕ್ಕಪ್ಪ ಅವನ ಮೇಲೆ ಬರ್ತಾ ಇದೆಯಾ? ಕಟ್ಟು ಫೈನ್ ಕಟ್ಟು. ಹೊಡಿತೀಯಾ? DL ತೆಗೆ. ಹೊಡಿತೀಯಾ? ರೇಷನ್ ತೆಗೆ. ಹೊಡಿತೀಯಾ? RC ಕಾರ್ಡ್ ತೆಗೆ. ಹೊಡಿತೀಯಾ? ಲೈಸೆನ್ಸ್ ತೆಗೆ. ಹೊಡಿತೀಯಾ? ನಿನ್ನ ಹೆಸರೇನು? ಹೊಡಿತೀಯಾ? ನಿಮ್ಮ ಅಪ್ಪ ಹೆಸರೇನು? ಹೊಡಿತೀಯಾ? ಫೈನ್ ಕಟ್ಬೇಡ, ಹೋಗಪ್ಪ. ಹೊಡಿತೀಯಾ? ಅಯ್ಯೋ ಆಯ್ತು, ಹೋಗೋ ರಾಜ. ಹಲೋ, ಹೊಡಿತೀಯಾ? ಸ್ವಲ್ಪ ಹಿಂದೆ ಹೋಗೋ. ಹಿಂದೆ ನಿಂತ್ಕೊಂಡ್ ಮಾತಾಡೋ. ಏನ್ ಮುತ್ಕೊಡಕ್ಕೆ ಬರ್ತಾ ಇದೀಯಾ? ಏನ್ ಹೊಡಿತೀಯಾ? ಓ ಯಾಕೋ ಸರಿ ಬತ್ತಲ್ಲ, ಹಂಗೆ ನಿಂತ್ಕೊಂಡು ಹೇಳ್ತೀಯ. ಒನ್ ಮೋರ್ ಟೈಮ್ ಹೊಡಿತೀಯಾ? ಹಾ ಸರ್, ನಾಳೆ ಬೆಳಿಗ್ಗೆನೆ ಬಾ. ಬ್ರೋ ಸಾರಿ. ಕಾಣಿಸಲ್ವೇನೋ? ಏನೋ ಗುರಾಯಿಸ್ತಾ ಇದ್ಯಾ? ಕರೆಸ್ಲಾ ಹುಡುಗರ್ನ? ಬ್ರೋ ನಾನು ಗುರಾಯಿಸ್ತಿಲ್ಲ, ಆಕ್ಚುಲಿ ವಾಯ್ಸ್ ರೈಸ್ ಮಾಡ್ತಾ ಇದ್ದೆ. ಏನೋ ಕರೆಸ್ಲಾ ಹುಡುಗರ್ನ? ನಾನೆಲ್ಲ ವಾಯ್ಸ್ ರೈಸ್ ಮಾಡ್ತಿದ್ದೀನಿ, ನೀವೇ ಮಿಸ್ಅಂಡರ್ಸ್ಟ್ಯಾಂಡ್. ಏನೋ ಬೆರಳು ತೋರ್ಸ್ಕೊಂಡ್ ಮಾತಾಡ್ತಾ ಇದ್ಯಾ? ಕರೆಸ್ಲಾ ಹುಡುಗರ್ನ? ನೀನೇನ ಕರ್ಸೋದು ಹುಡುಗರ್ನ? ನಾನ್ ಕರ್ಸ್ತೀನಿ.
ಸಾರಿ ತಪ್ಪಾಯ್ತಣ್ಣ. ಕರ್ಸ್ಲೋ ಹುಡುಗ್ರನ ಅಲ್ಲ ಬ್ರೋ, ಒಂದೇ ನಂಬರ್ ಇಂದ 2 ರ್ಯಾಪಿಡೋ 1 ಊಬರ್ ಒಟ್ಟಿಗೆ ಬುಕ್ ಮಾಡಿದಿರಲ್ಲ ಬ್ರೋ. ಪರಿಸ್ಥಿತಿ ಬ್ರೋ. ಒಳ್ಳೆ ಟೈಮಿಗೆ ಬಂದು ಹೆಲ್ಪ್ ಮಾಡಿದೀರಾ, ಇಲ್ಲಾಂದ್ರೆ ಕರ್ಸ್ಬಿಡ್ತಿದ್ದ. ತಗೊಳ್ಳಿ ಬ್ರೋ, ನಿಮ್ ಪೇಮೆಂಟ್ ನಿಮ್ಗೆ ಫೋನ್ ಪೇ ಮಾಡಿದ್ದೀನಿ. ಥ್ಯಾಂಕ್ ಯು ಬ್ರೋ. ಆ ಕಡೆ ಬೇಡ, ಅವನಿರ್ತಾನೆ, ಹೆಂಗ್ ಹೋಗೋಣ. ಮೇಡಮ್ ನಿಮ್ದು ಚೆಕ್ಔಟ್ ಟೈಮ್ ಆಗಿದೆ ಮೇಡಮ್. ಹೌದಾ, ಸರಿ ಬಿಲ್ ಕೊಡಪ್ಪ. ನಿಮ್ದು ಬಿಲ್ 25,000 ಆಗಿದೆ ಮೇಡಮ್. ರೂಮ್ಗೆ 5,000 ತಾನೆ, 25,000 ಹೇಳ್ತಾ ಇದೀಯಾ? ಮೇಡಮ್ ಗೇಮ್ಸ್, ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಬಿಲ್ ಸೇರಿ 25,000 ಮೇಡಮ್. ನಾವ್ ಅದ್ ಯಾವ್ದು ಯೂಸೇ ಮಾಡಿಲ್ಲ. ಮೇಡಮ್ ನೀವು ಯೂಸ್ ಮಾಡ್ಬೋದಿತ್ತು ಮೇಡಮ್, ಆದ್ರೆ ನೀವು ಮಾಡಿಲ್ಲ. ಬಟ್ ಬಿಲ್ ಕೊಡ್ಲೇಬೇಕಾಗುತ್ತೆ ಮೇಡಮ್. ಸರಿ, ನಮ್ ಬಿಲ್ ನಾವು ಕೊಡ್ತೀವಿ. ಫಸ್ಟ್ 25,000 ತೆಗಿ. 25,000ನಾ? ಯಾಕೆ ಮೇಡಮ್? ನನ್ ಮಗಳನ್ನ ರೇಗ್ಸಿದ್ದಕ್ಕೆ. ನಾನು ನಿಮ್ಮ ಮಗಳು ರೇಗ್ಸೇ ಇಲ್ವಲ್ಲ ಮೇಡಮ್. ಸರ್, ನೀವು ನನ್ನ ರೇಗ್ಸ್ಬೋದಾಗಿತ್ತು, ಆದ್ರೆ ನೀವು ರೇಗ್ಸಿಲ್ಲ. ಸೊ ಬಿಲ್ ಪೇ ಮಾಡ್ಲೇಬೇಕು. ಏನ್ ಮರಿ ನೆನೆ ನಿಮ್ ದಿಗ್ವೇಶ್ ಚೆಕ್ ಸೈನ್ ಹಾಕಿಲ್ಲ, ಚೆಕ್ ಬುಕ್ ಕಿತ್ಕೊಂಡು ಹೋಗ್ಬಿಟ್ರಲ್ಲ ಮ್ಯಾಮ್ ನೀವು. ಎಲ್ಲಿಂದ ಹಾಕದ್ ಸೈನ್ ನ? ಹೆಂಗೆ ನಮ್ ರಸಿಕ್ ಸಲಾಮ್ 4 ವಿಕೆಟ್. ಪರವಾಗಿಲ್ಲ, ನಿಮ್ಮೂರು ನಿಮ್ ಗ್ರೌಂಡ್ ಆಡಿದಿರಾ. ನೆಕ್ಸ್ಟ್ ಐತಲ್ಲ ಮೇ 7ನೇ ತಾರೀಕು, ನಮ್ಮೂರು ನಮ್ ಗ್ರೌಂಡ್ ಬರ್ರಿ ತೋರಿಸ್ತೀವಿ ಆಟ. ಓ ಬಾ ಬಾ, ಈ ಸಲ ಬರೀ ಚೆಕ್ ಬುಕ್ ಕಿತ್ಕೊಂಡಿದೀವಿ, ನೆಕ್ಸ್ಟ್ ಸಲ ಪೆನ್ನು ಕಿತ್ಕೊಂಡ್ಬಿಟ್ಟು ಗೊತ್ತಲ್ಲ ಏನ್ ಮಾಡ್ತೀವಿ ಅಂತ. ಚಟ್ನಿ ತೇಡಿ ಪುಡಿಚೆ ಹೋಟೆಲ್ ಆಯ್ನ ಒಂದ ಪಾರ್ಸಲ್. ಹಲೋ, ಏನ್ ಮರಿ ಬರ್ನೋದಿಲ್ದಾರ್ ಬೇಕಾ? ಹೋಗಿ ಹೋಗಿ ಡಮ್ಮಿ ಟೀಮ್ ಜೊತೆ ಆಡ್ಬಿಟ್ಟು ಗೆದ್ದಿದಿರಲ್ಲೋ, ಅದಕ್ಕೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಿಮ್ಕೊ ಮೇಲಿರೋದ್ ನಾವು. ಸಾಮಾನ್ ಏನಿಲ್ಲ, ನಾವು 3 ಸೋತಿದೀವಿ, ನೀವು 3 ಸೋತಿದೀರ. ಏನೋ 40 ಪಾಯಿಂಟ್ಸ್ ಮೇಲಿದ್ದೀರಾ ನೀವು ಅಷ್ಟೇ. ಮೇಲಿದೀವಾ? ಅದು ನಿಮ್ಕೂ ಮೇಲಿದೀವಾ ಅಷ್ಟೇ. ನಮ್ಮ ಹತ್ರ 5 ಕಪ್ ಐತೆ, 5. ನಿಮ್ ಹತ್ರ ಒಂದೇ ಒಂದು ಇಲ್ಲ. ಏನ್ ಯೂಸ್? ಇವಾಗ ನಮ್ಕೋ ಕೆಳಗಡೆನೆ ಇದ್ದೀರಲ್ಲ ನೀವು. ಬಿಡ್ರೋ, ಯಾಕೋ ಕಿತ್ತಾಡ್ತೀರಾ? 13 ಕಪ್ಪು ಕೆಳಗಡೆನೆ ಐತೆ. ಈ ಸಾಟರ್ಡೆ ಐತಲ್ಲ ನಿಮ್ದು ಹೈದರಾಬಾದ್ ಮೇಲೆ, ನಿಮ್ದು ಡೆಲ್ಲಿ ಮೇಲೆ. ನಮ್ದೇನಿಲ್ಲಪ್ಪ, ಡೆಲ್ಲಿ ಗಿಲ್ಲಿ ತರ ಹೊಡೆದ್ ಕಳಿಸ್ಬಿಡ್ತೀವಿ. ನಿಮ್ದೇ ಮೊದ್ಲೇ ಅಭಿಷೇಕ್ ಶರ್ಮಾ ಫಸ್ಟ್ ಬಾಲ್ ಗೆ ಔಟ್ ಇದೆ ಅಂತ ಉರ್ಕೊಂಡ್ಬಿಟ್ಟವನೆ, ಎಲ್ಲಾ ಕೋಪ ನಿಮ್ಮೇಲೆ ತೀರ್ಸ್ಕೊಂತಾನೆ. ಹೋಗ್ರ ಮಾತಾಡಿದ್ ಸಾಕು, ನೆಕ್ಸ್ಟ್ ಮ್ಯಾಚ್ ಪ್ರಿಪೇರ್ ಆಗ್ರಿ. ಹೋಗ್ರಲ್ಲಿ. ನೀನ್ ಹೋಗೋ ಫಸ್ಟ್ ಗೆಲ್ಲದ್ ನೋಡ್ರ ನೀವು. ಬಂದ್ರ ಆಡದ್ವ ಹೋಯ್ತಾ ಇರ್ಬೇಕು. ಜಾಸ್ತಿ ಮಾತ್ರ ಲಾಲಿಪಾಪ್ ನಿಂಬಾಗೆ ಇಟ್ಬಿಡ್ತೀವಿ ಈ ಸಲ.